ಪ್ರಿಯ ವೀಕ್ಷಕರೇ, ನಿಮ್ಮ ಮನೆ ಶುಭ ಕಾರ್ಯಕ್ರಮಕ್ಕೆ ಫೋಟೋದವರು ಅಥವಾ ವಿಡಿಯೋದವರು ಬೇಕೇ? ಹಾಗಿದ್ದರೆ ನಾಗರಬಾವಿಯ ಸುತ್ತಮುತ್ತ ಇರುವವರಿಗೆ ಅನುಕೂಲವಾಗುತ್ತದೆ. ಫೋನ್ ನಂಬರ್ ಮಾಡಿ ಬುಕ್ ಮಾಡಿಕೊಳ್ಳಿ. ನಾಗರಬಾವಿ. ಇವರ ಹೆಸರು ರಾಮ್. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೆಂದರೆ ವರ್ಷಿತಾ ಅನಿಲ್ ದಂಪತಿಗಳು ಸತ್ಯನಾರಾಯಣ ಪೂಜೆಯನ್ನು ನಡೆಸಿದರು. ಸತ್ಯನಾರಾಯಣ ಪೂಜೆಯಲ್ಲಿ 5 ಕಥೆಗಳಲ್ಲಿ ಒಂದು ಕಥೆಯನ್ನು ಪುರೋಹಿತರು ಭಾರಿ ಅದ್ಭುತವಾಗಿ ಹೇಳಿದ್ದಾರೆ. ಕೇಳಿ ಬನ್ನಿ, ಆನಂದಿಸಿ. ಸ್ವಾಗತ ಸುಸ್ವಾಗತ. सोमस्वस्त्यावरुणः समीच्या यमो राजा ब्रह्मणापि पुनातमा जातवेदामोऽध्ययन् जाभ्रात् ॐ भूर्भुवस्सुवः ॐ तच्चय्योरावृणीमहे घातं यज्ञाय घातं यज्ञपतये दैवी स्वस्तिरस्तनः स्वस्तिर्मानुषेभ्यः ॐ कञ्चिकातुवेदजम् तन्नास्पत्यपदे शब्ददष्पदे ಓಂ ಶಾಂತಿ ಶಾಂತಿ ಶಾಂತಿ. ವ್ರತಾಚರಣೆ ಅನ್ನೋದು ಸತ್ಯದೇವನ ವ್ರತ ಅನ್ನುವಂಥದ್ದು, ಅದಕ್ಕೆ ಹಿಂದೆ ಬೇಕಾದಂತಹ ಕಾರಣಗಳು ಏನು ತಿಳ್ಕೊಳ್ತಾ ಹಿಂದೆ ಶೌನಕಾದಿ ಮಹರ್ಷಿಗಳೆಲ್ಲರೂ ಸಹಿತ ಅವರ ಎಲ್ಲ ಶಿಷ್ಯ ಪರಂಪರೆಯನ್ನು ಸಹಿತ ಒಟ್ಟುಗೂಡಿಸಿಕೊಂಡು ಸೂತ ಪುರಾಣಿಕರಲ್ಲಿ ಹೋಗ್ತಾರೆ. ಸೂತ ಪುರಾಣಿಕರು ಶುಗಮಹಾಮುನಿಗಳು, ವಸಿಷ್ಠರ ಮಗ, ಬ್ರಹ್ಮಜ್ಞಾನಿಗಳು. ಅವರಿಗೆ ತಮಗೇನಂತ ಒಂದು ಸಮಸ್ಯೆ ಬಂದರೂ ಸಹಿತ ಈ ವ್ಯಕ್ತಿಯಲ್ಲಿ ಕೇಳಿದ್ರೆ ನಮಗೆ ಸಮಾಧಾನ ಸಿಗತ್ತೆ ಅಂತ ಹೇಳಿ ನೈಮಿಷಾರಣ್ಯದಲ್ಲಿ ವಾಸವಾಗಿರ್ತಕ್ಕಂಥ, ನೈಮಿಷ ಅಂದ್ರೆ ಅನಿಮಿಷ, ಕಣ್ಣನ್ನು ಮಿಡಿಸಕ್ಕೆ ಬೇಕಾಗಿರುವಂತಹ ಒಂದು ಸಮಯ, ಒಂದು ನಿಮಿಷ, ಆ ಕಣ್ಣನ್ನು ಮಿಡಿಸದೇ ಸಹಿತ ಸಂಪೂರ್ಣವಾದಂತಹ ಧ್ಯಾನಮಗ್ನದಲ್ಲಿ ಒಯ್ಯುವಂತಹ ಒಂದು ವ್ಯಕ್ತಿಗೆ ಅನಿಮಿಷ ಅಂತ ಕರೀತಾರೆ. ನಿಮಿಷ ಇಲ್ಲದೆ ಇರುವಂತದ್ದು ಅನಿಮಿಷ. ಆ ದಶಾರಣ್ಯಗಳು 10 ಅರಣ್ಯಗಳು ಸಹಿತ ಭಾರತ ದೇಶದಲ್ಲಿ, ಅಖಂಡ ಭಾರತದಲ್ಲಿ ಇದ್ದಂಥದ್ದು. ಅದರಲ್ಲಿ ಒಂದಾದಂತಹ ನೈಮಿಷಾರಣ್ಯದಲ್ಲಿ ಸುಧಪುರಾಣಿಕರು ಇರ್ತಾರೆ. ಅವರನ್ನೆಲ್ಲ ಹುಡುಕೊಂಡು ಶೌನಕಾದಿ ಮಹರ್ಷಿಗಳು ಬರ್ತಾರೆ. ಬಂದಂತವರು ಅವರಿಗೆ ಒಂದು ದೀರ್ಘ ನಮಸ್ಕಾರವನ್ನು ಮಾಡಿ ನಮ್ಮೊಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಏನ್ ಸಮಸ್ಯೆ? ಸರ್ವಸಂಗ ಪರಿತ್ಯಾಗಿರ್ತಕ್ಕಂತಹ ನಿಮ್ಮ ವಿಷಯವಾಸಿಗಳಾಗಿರ್ತಕ್ಕಂತಹ ಸರ್ವೂ ಸಹಿತ ಬ್ರಹ್ಮಜ್ಞಾನ ಚಿಂತೆಯಲ್ಲಿರುವಂತಹ ನಿಮಗೆ ಏನಪ್ಪ ಸಮಸ್ಯೆ ಅಂತ ಹೇಳ್ತಾರೆ. ನಾವೆಲ್ಲ ಸಹಿತ ಪ್ರಪಂಚ ಪರ್ಯಟನೆಯನ್ನು ಮಾಡ್ತಾ ಬಂದ್ವಿ. ಅಲ್ಲಿ ನಾವು ಏನನ್ನು ನೋಡ್ತೀವಿ ಅಂತಂದ್ರೆ ಮನುಷ್ಯರು ಬಹಳ ದುಃಖಿತರಾಗಿದ್ದಾರೆ ಅಂತ ಹೇಳ್ತಾರೆ. ದುಃಖಿತರಾಗಿದ್ದಾರೆ ಅಂತ ಹೇಳ್ತಾರೆ. ಆ ದುಃಖಿತ ಏನು ದುಃಖ ಅಂತ ಹೇಳ್ತಾರೆ. ನೋಡಿ ಸ್ವಾಮಿ, ಮನುಷ್ಯರು ಎಲ್ಲರಿಗೂ ಸಹಿತ ಸಕಲ ಸಮೃದ್ಧಿಯೂ ಇರಲಿ ಅಂತ ಹೇಳಿ ಅವರ ಸುಖಕ್ಕಾಗಿ ಭಗವಂತನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅವನಿಗೆ ಒಳ್ಳೆ ಹುಟ್ಟು ಕೊಟ್ಟಿದ್ದಾನೆ, ಅವನ ಆರೈಕೆ ತಂತ್ರಗಳನ್ನು ಕೊಟ್ಟಿದ್ದಾನೆ, ಅವನ ಅಕ್ಕರಿಗೆ ಸಹಿತ ಅಣ್ಣ ತಮ್ಮಂತರನ್ನ ಅಕ್ಕಗಿರನ್ನ ಕೊಟ್ಟಿದ್ದಾನೆ, ಅವರ ಪ್ರೀತಿ ವಿಶ್ವಾಸಕ್ಕೋಸ್ಕರ ಹೆಂಡತಿಯನ್ನ ಗಂಡನನ್ನ ಸಹಿತ ವೈಭವಗಳನ್ನ ಕೊಟ್ಟಿದ್ದಾನೆ, ತನ್ನ ಮಧುರ ಭಾವನೆಗಳನ್ನ ಸಹಿತ ವ್ಯಕ್ತಪಡಿಸಕ್ಕೆ ಮಕ್ಕಳನ್ನ ಸಂತಾನವನ್ನು ಕೊಟ್ಟಿದ್ದಾನೆ, ಇರೋದಕ್ಕೆ ಮನೆ, ತಿನ್ನೋದಕ್ಕೆ ಅನ್ನ, ಕುಡಿಯೋದಕ್ಕೆ ನೀರು, ವಾಸಿಸೋದಕ್ಕೆ ಬೇಕಾದಂತಹ ಗಾಳಿ, ಸಮೃದ್ಧವಾಗಿ ಭಗವಂತ ಎಲ್ಲವನ್ನು ಕೊಟ್ಟಿದ್ರು ಸಹಿತ ಅದರಿಂದಲೇ ಸಹಿತ ಸಮಸ್ಯೆ ಒಳಗಾಗ್ತಾ ಇದ್ದಾರೆ. ಈ ಸಮಸ್ಯೆಗಳಲ್ಲಿ ಪರಿಹಾರ ಕೊಡಿ ಅಂತ ಹೇಳ್ತಾರೆ. ಯಾವ ತರದ ಸಮಸ್ಯೆ ಹೇಳ್ತಾ ಇದೆ ನೋಡಿ ಸಹಿತ. ಅವನು ಸಂತೋಷವಾಗಿರುವಂತ ಮನೆಯನ್ನು ಕಟ್ಕೊಂಡಿದ್ದಾನೆ. ಆ ಮನೆಯಲ್ಲಿ ಇರುವಂತದ್ದು ಸಂತೋಷವಾಗಿ ಇರ್ಬೇಕಿತ್ತಲ್ಲ, ಬಟ್ ಹಾಗಾಗಿ ಇಲ್ವಲ್ಲ. ಅವನಿಗೆ ಸಂತೋಷಕ್ಕಾಗಿ ಅಂತ ನಾವು ಸುಖಕ್ಕಾಗಿ ಅದನ್ನ ಅನುಕೂಲಕ್ಕಾಗಿದ್ರೆ ವಾಹನ ತಗೊಂಡಿರೋದು, ಕಾರ್ ತಗೊಂಡಿರುವಂತದ್ದು, ಆ ಕಾರಲ್ಲಿ ಕುತ್ಕೊಂಡಿರುವಂತದ್ದು, ಟ್ರಾಫಿಕ್ ಕುತ್ಕೊಂಡಾಗ ಖುಷಿಯಾಗಿರೋ ತಗೊಂಡಿರುವ ಕಾರಲ್ಲಿ ಒಳಗೆ ಕೂಡ ಖುಷಿಯಾಗಿರ್ಬೇಕಲ್ಲ, ಅದು ಆಗ್ತಾ ಇಲ್ವಲ್ಲ. ತನ್ನ ಪ್ರೀತಿ ಭಾವಗಳನ್ನ ವ್ಯಕ್ತಪಡಿಸೋದಕ್ಕೋಸ್ಕರ ಗಂಡನನ್ನ ಹೆಂಡತಿಯನ್ನ ಮಾಡ್ಕೊಂಡಿರೋದು, ಆ ಒಂದು ಸಂಬಂಧದಲ್ಲಿ ಸಂತೋಷ ಇಲ್ವಲ್ಲ. ಯಾವ್ದಾವುದನ್ನ ತನ್ನ ಹಿತಕ್ಕಾಗಿ ಇಡುವಂತ ಕೊಟ್ಟಿದ್ದ ಮನುಷ್ಯ ಅದರಿಂದಲೇ ಸಹಿತ ಕಷ್ಟಪಡುವಂತ ನಾಟಿದ್ದಾರೆ. ಈ ಸಮಸ್ಯೆಗೆ ನನಗೊಂದು ಪರಿಹಾರ ಕೊಡಿ. ಸಂತೋಷವಾದಂತ ಸೂತ ಪುರಾಣಿಕರಿಗೆ, ನೋಡಪ್ಪ, ಇದೇ ಸಮಸ್ಯೆ ನಿಮ್ಮ ಒಬ್ಬರಿಗೆ ಸಹಿತ ಮೊದಲು ಬಂದಿತ್ತಲ್ಲ, ಈ ಸಮಸ್ಯೆ ಮೊದಲಿಗೆ ಇನ್ನೊಬ್ಬರಿಗೆ ಬಂದಿತ್ತು. ಅವರು ಸಹಿತ ಇವಕ್ಕೆ ಬೇಕಾದಂತಹ ಒಂದು ಸಮರ್ಥವಾದಂತಹ ಒಂದು ಸಮಾಧಾನವನ್ನು ಪಡ್ಕೊಂಡಿದ್ದು, ಅದನ್ನ ನಿಮಗೆ ಬೋಧನೆ ಮಾಡ್ತೀರಿ, ಕುತ್ಕೊಳ್ರಿ ಅಂತ ಅಂತಾರೆ. ಅವರು ಸಹಿತ ನೀವು ಹಾಗೆ ಕುತ್ಕೊಂಡ್ರೆ ಈ ತರ ಕುತ್ಕೊಂಡು ಕೇಳಕ್ ಶುರು ಮಾಡ್ತಾರೆ. ಸೂತ ಪುರಾಣಿಕರು ಹೇಳ್ತಾ ಹೋಗ್ತಾರೆ, ಈ ಸಮಸ್ಯೆ ಮೊದಲು ಬಂದಿದ್ದು ನಿಮಗಲ್ಲಪ್ಪ, ಇದು ಮೊದಲು ಬಂದಂತದ್ದು ನಾರದರಿಗೆ ಸಮಸ್ಯೆ ಬಂದಿತ್ತು. ಲೋಕ ಸಂಚಾರವನ್ನು ಮಾಡ್ತಾ ಮೇಲುಗಡೆಯಲ್ಲಿ ಸಹಿತ ಆಕಾಶ ಮಾರ್ಗವಾಗಿ ತೇಲಿ ಎಲ್ಲವುಗಳನ್ನು ನೋಡ್ತಾ ಇರಬೇಕಾದ್ರೆ ಈ ಮನುಷ್ಯರು ವಸಿರ್ತಕ್ಕಂಥ ಭೂಮಿಯನ್ನು ನೋಡಿದಾಗ ಅವರಿಗೆ ಸಮಸ್ಯೆ ಉದ್ಭವ ಆಯಿತು. ಈ ಕಷ್ಟವನ್ನು ಪಡ್ತಾ ಇರತಕ್ಕಂತ ಮನುಷ್ಯರಿಗೆ ಒಂದು ಸುಲಭವಾದ ಪರಿಹಾರ ಉಪಾಯಗಳನ್ನು ನಾನು ಕಂಡುಹಿಡಿಯಬೇಕು ಅಂತ ಅನ್ನೋ ಕಾರಣಕ್ಕೆ ಈ ಸಮಸ್ಯೆ ನೋಡ್ತಾರೆ ತಾತನಾದಂತಹ ಶ್ರೀಮನ್ ಮಹಾವಿಷ್ಣುವಿನಲ್ಲಿ ಹೋಗ್ತಾರೆ. ಮಹಾವಿಷ್ಣುವಿನಲ್ಲಿ ನಾಭಿ ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮನ ಮಾನಸಪುತ್ರರಾದಂತಹ ನಾರದರು, ಅಲ್ಲಿ ನಾರದರಿಗೆ ಶ್ರೀಮನ್ ಮಹಾವಿಷ್ಣು ತಾತ ಅಜ್ಜ ಆದಂಗಾಯ್ತು. ತನ್ನ ಅಜ್ಜನ ಹತ್ರ ಹೋಗ್ತಾರೆ.
ಶ್ರೀಮನ್ನಾರಾಯಣನ ಹುಡುಕಿ ವೈಕುಂಠಕ್ಕೆ ಹೋಗ್ತಾರೆ. ಅಲ್ಲಿ ಜಯವಿಜಯರ ಪರ್ಮಿಷನ್ ಅಂತ ತಗೊಂಡ್ಬಿಟ್ಟು ಆ 7 ಬಾಗಿಲನ್ನು ತೆಗೆದು ಒಳಗೆ ಹೋಗಿ ನೋಡಿದ್ರೆ ಶ್ರೀಮನ್ ಮಹಾವಿಷ್ಣು ಹೇಗಿದ್ದಾನೆ. ನೀಲ ಬಣ್ಣದ ಸುಂದರ ಶುಭಕಾಯ ಇಂದಿರೆ ಲೋಲ ತ್ರಿಜಗನ್ಮೋಹನಾಕಾರ ಕೊರಳ ಪದಕ ಮಾಲ ಕೌಸ್ತುಭ ಮುಕುಟ ಮಣಿಹಾರ ರತ್ನದುಂಗುರ ಹಾಕಿದಾರಂತೆ. ಕಾಲ ಲೊಳೆಯುವ ಗೆಜ್ಜೆ ಸರಪಣಿ ಶೀಲ ವೈಷ್ಣವ ನಾಮ ಪಣೆಯಲಿ ಕಾಲರಕ್ಕಸ ಕುಲ ಸಂಹಾರನ ಪಾಲಸಾಗರ ಕನ್ನೆವರನ ಪಾಲಮುಲೋಕ ಸಾರ್ವಭೌಮನ ಮೇಲು ಭೂವೈಕುಂಠದಲ್ಲಿ ಪಾದ ಕಂಡು ಪಾವನಾದೆನು. ನಾರದ ನಮಸ್ಕಾರತೆ ತನ್ನ ಅಜ್ಜ ಮಹಾವಿಷ್ಣು ಹೆಂಗಿದಾನೆ ಇಲ್ಲಿ ಅಂತಂದ್ರೆ ಕ್ಷೀರಸಾಗರದಲ್ಲಿ ಶೇಷಶಾಹಿಯಾಗಿ ಅದರ ಮೇಲೆ ಚತುರ್ಭುಜಧಾರಿಯಾಗಿ ಚಕ್ರ ಕದಾ ಪದ್ಮಗಳನ್ನ ಹೊಂದಿ ಕೌಸ್ತುಭಾಭರಣವನ್ನು ಹೊತ್ತಿಸಿ ಹಳದಿಯಾದಂತಹ ವಸ್ತ್ರವನ್ನು ಕೊಟ್ಟು ಲಕ್ಷ್ಮೀ ಕೈಯಿಂದ ಸೇವೆ ಮಾಡಿಸುವಂತ ಶ್ರೀ ಮಹಾವಿಷ್ಣು ಕುಡಿದಿರಬೇಕಾದ್ರೆ ನಾರದು ಹೋಗಿ ವಿಷ್ಣುವಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ, ಅಯ್ಯ ಮಹಾವಿಷ್ಣು ನನ್ನ ತಾತ ಶ್ರೀಮಂತ ಜಗತ್ಪ್ರಭು, ನನಗೊಂದು ದೊಡ್ಡ ಸಮಸ್ಯೆ ಬಂದಿದೆ, ದಯವಿಟ್ಟು ನೀನು ಪರಿಹಾರ ಮಾಡಬೇಕು ಅಂತ. ಮಹಾವಿಷ್ಣು ಅಂತ ಹೇಳ್ತಾರೆ, ನಿನಗೇನಯ್ಯ ಕಷ್ಟ, ನಿನಗೇನು ಸಹಿತ ಮನೆ ಇಲ್ಲ, ಮಠ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಜವಾಬ್ದಾರಿ ಇಲ್ಲ, ನಿನಗೆ ಹಿಂದೂ ಮುಂದೂ ಸಹಿತ ಯಾರೂ ಇಲ್ಲ, ಮೇಲಾಗಿ ಸಹಿತ ಬ್ರಹ್ಮಜ್ಞಾನವನ್ನು ಪಡೆದಂತ ವೇದಾಧ್ಯಾಯಿ ನೀನು, ಸಾಲದಿದ್ದಕ್ಕೆ ಸಹಿತ ಅವರು ಇವರು ಮತ್ತೆ ಜಗಳ ಹಚ್ಚಾಗಿ ಕಲಹ ಭೋಜನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ತಗೊಂಡಿದ್ಯಾ. ಇದೆಲ್ಲಕ್ಕಿಂತ ಮೀರಿದಾಗಿ ಎಲ್ಲವೂ ಸಹಿತ ಶ್ರೀಮನ್ ನಾರಾಯಣ ನಾರಾಯಣ ಅಂತ ನನ್ನ ನಾಮವನ್ನೇ ಸ್ಮರಣೆ ಮಾಡ್ತಾ ಇದೆಯಲ್ಲ, ನಿನಗೆ ಯಾವ ಸಮಸ್ಯೆ ಅಂತ ಕೇಳ್ತಾನೆ. ಅಲ್ಲ ಸ್ವಾಮಿ, ನನಗೆಲ್ಲ ಸಮಸ್ಯೆ ಬಂದಿರುವಂತದ್ದು, ನಾನು ಅನ್ಕೊಂಡೆ ನಿನಗೆಲ್ಲ ಸಮಸ್ಯೆ ಇದೆ ಏನು ಅಂತ. ನನಗೆ ಮನುಷ್ಯರ ಪರವಾಗಿ ನಾನು ಬಂದಿದ್ದೀನಿ, ಎಲ್ಲ ಸಹಿತ ಮನುಷ್ಯರು ಬಹಳ ದುಃಖಿತರಾಗಿದ್ದಾರಪ್ಪ, ಎಲ್ಲವೂ ಸಹಿತ ಅವರಿಗೆ ಭೋಗಕ್ಕೆ, ಅವರ ವಿಲಾಸಕ್ಕೆ, ಅವರ ಉಪಯೋಗಕ್ಕೆ ಕೊಟ್ಟಂತ ವಸ್ತುಗಳಿದ್ರೆ ಸಹಿತ ಅವ್ರು ಕಷ್ಟಪಡ್ತಾ ಇದ್ದಾರೆ. ಇದಕ್ಕೆ ನೀನು ಒಂದು ಸಮಾಧಾನವನ್ನು, ಪರಿಹಾರವನ್ನು ಕಲ್ಪಿಸ್ಕೊಡಬೇಕು. ಹಾ ಹೌದಾ, ಇಲ್ಲಿ ನಾರಾಯಣ ಹೇಳಬೇಕು ಪರಿಹಾರವನ್ನ, ನಾರದ್ರ ಮತ್ತೆ ತಂದು ಕೊಡ್ತಾರೆ. ನೀನೇನೋ ಸಹಿತ ಹೇಳುವಂತಹ ಸಮಸ್ಯೆ ಯಾವ ಪರಿಹಾರ ಏನಿದೆ ಅದು ಬಹಳ ಕಷ್ಟ ಆಗಿರಬಾರದು, ಬಹಳ ಸುಲಭವಾಗಿರಬೇಕು. 100 ವರ್ಷ ತಪಸ್ ಮಾಡುವಷ್ಟು ಆಯುಷ್ಯ ಮನುಷ್ಯರಿಗಿಲ್ಲ. ಹಿಂಗೆ ದಿನಕ್ಕೆ ಸಹಿತ ಅರ್ಧ ಗಂಟೆ ಕೊಟ್ಟು ಜಪ ಮಾಡುವಷ್ಟು ಸಹಿತ ವ್ಯವಧಾನ ಇಲ್ಲ, ಜವಾಬ್ದಾರಿ ಬೇಕಾದಷ್ಟಿದೆ. ಅವರು ಸಹಿತ ಯಾವುದೋ ಅಶ್ವಮೇಧ ರಾಜಸೂಯ ಯಾಗಗಳನ್ನ ಮಾಡುವಂತಹ ಶಕ್ತಿ, ಹಣವನ್ನಾಗ್ಲಿ ಜನಬಲವನ್ನಾಗ್ಲಿ ಆಯುಷ್ಯವನ್ನಾಗ್ಲಿ ಹೊಂದಿಲ್ಲ. ನೀನು ಬಹಳ ಸರಳವಾಗಿರ್ಬೇಕು, ಯಾರಿಗೂ ಬೇಕಾದ್ರೂ ಸಹಿತ ಮಾಡುವುದಾಗಿರ್ಬೇಕು, ತುಂಬಾ ಸುಲಭವಾದ ಆದಂಗಾಗಿರ್ಬೇಕು, ಆದ್ರೆ ಫಲ ಮಾತ್ರ ಹೇರಳವಾಗಿ ಸಹಿತ ಗಮ್ಯವಾಗಿ ಸಿಗಬೇಕು ಅಂತ ಒಂದು ಪರಿಹಾರ ಅಂತ ಹೇಳು. ಅವಾಗ ಶ್ರೀಮನ್ ನಾರಾಯಣ ಹೇಳ್ತಾನೆ, ನನಗೆ ಗೊತ್ತಾಗ್ತ ಸಮಸ್ಯೆ, ಈಗ ಪರಿಹಾರ ಹೇಳ್ತೀನಿ ಕೇಳು. ಚತುರ್ಭುಜಧಾರಿಯಾಗಿ ಶಂಖಚಕ್ರ ಗದಾಯನ್ನು ಧರಿಸಿರುವಂತಹ ಶ್ರೀಮನ್ ನಾರಾಯಣನಾದಂತಹ ನಾನೇ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿಯಾಗಿ ನಾನು ಅವತಾರವನ್ನು ತೋರಿಸ್ತೀನಿ. ಯಾರು ಸಹಿತ ಸತ್ಯನಾರಾಯಣ ಸ್ವಾಮಿಯ ರೂಪದಲ್ಲಿ ನನ್ನನ್ನ ಸಹಿತ ಪೂಜೆ ಮಾಡ್ತಾರೋ ಅವರಿಗೆ ನಾನು ಎಲ್ಲವನ್ನೂ ಸಹಿತ ಎಲ್ಲ ಒಂದು ಧನ ಕನಕ ಭೋಗ ವಾಕ್ಯಗಳನ್ನು ಸಹಿತ ಇರುವಲ್ಲಿಗೆ ಕೊಟ್ಟು ಪರದಲ್ಲಿ ಸಹಿತ ಅವರಿಗೆ ಮುಕ್ತಿಯನ್ನು ಕೊಟ್ಟು ನನ್ನ ಸಾಹಿತ್ಯವನ್ನೇ ಪ್ರಾಪ್ತಿಯಾಗುವಾಗ ಮಾಡ್ತೀನಪ್ಪ. ಆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೀನು ಮಾಡಿದ್ರೆ ಯಾರು ಮಾಡ್ತಾರೋ, ಆ ವ್ರತವನ್ನು ಯಾರು ಮಾಡ್ತಾರೋ ಅವರಿಗೆ ಸಮಸ್ತ ಅಭೀಷ್ಟಗಳನ್ನು ಸಹಿತ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾರೆ. ಯಾರಾದ್ರೂ ಕೇಳ್ಕೊಂಡ್ ಬಂದ್ರು, ನಾರಾದ್ರೂ ಕೇಳ್ತಾರೆ, ಹಂಗಾರೆ ಹೆಂಗ್ ಮಾಡೋದು ವ್ರತವನ್ನ? ಏನು ಬಹಳ ಸಮಸ್ಯೆಗಳಿಲ್ಲ. ಬೆಳಗ್ಗೆ ಎದ್ದು ಸಹಿತ ಮಂಗಳ ಸ್ನಾನವನ್ನ ಮಾಡಿ ಶುಚಿಭೂತರಾಗಿ ಕಲಶದಲ್ಲಿ ನನ್ನ ಆವಾಹನೆಯನ್ನು ಪ್ರತಿಷ್ಠಾಪನೆಯನ್ನ ಮಾಡಿ ಭಕ್ತಿ ಭಾವಗಳಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಕೊನೆಯಲ್ಲಿ ಸಹಿತ ಒಂದು ಭಾಗ ರವೆ, ಒಂದು ಭಾಗ ಸಕ್ಕರೆ, ಅರ್ಧ ಭಾಗ ತುಪ್ಪ ಸಹಿತ ಬೆರೆತಿರುವಂತಹ ಸಜ್ಜಿಗೆಯನ್ನ ಸಹಿತ ನನಗೆ ನೈವೇದ್ಯವನ್ನು ಸಪಾದ ಪಕ್ಷವನ್ನು ನೈವೇದ್ಯ ಮಾಡಿಬಿಟ್ರೆ ನಾನು ಸಂತೃಪ್ತನಾಗಿ ಕೇಳು ಹೊರಗಳನ್ನು ಕೊಡ್ತೀನಿ. ಯಾರಿಗೆ ಸಪಾದ ಪಕ್ಷವನ್ನು ಮಾಡುವಂತಹ ಅನುಕೂಲ ಇರುವುದಿಲ್ಲ ಸಹಿತ ಅವರ ಅಕ್ಕಿ ಹಿಟ್ಟಿನಲ್ಲಿ ಬೆಲ್ಲವನ್ನು ಮಿಶ್ರ ಮಾಡಿ ತಂಬಿಟ್ಟು ಮಾಡಿ ನೈವೇದ್ಯ ಮಾಡುವುದು. ಅದು ಸಿಗದೆ ಇದ್ದಂಥವರು ಅವತ್ತು ಅವರ ಮನೆಯಲ್ಲಿ ಏನಿರುತ್ತೋ ಅದನ್ನು ಭಕ್ತಿ ಅರ್ಪಣೆಯನ್ನು ಮಾಡಿದ್ರೆ ಸಾಕು, ನಾನು ಸಂತೃಪ್ತನಾಗಿ ಅವರಿಗೆ ಎಲ್ಲವೂ ಸಹಿತ ಅವರ ಪ್ರದಾನವನ್ನು ಮಾಡ್ತೀನಿ ಅಂತ ಶ್ರೀಮನ್ ನಾರಾಯಣ ಹೇಳ್ತಾರೆ. ನಾರದರು ಕೇಳ್ತಾರೆ, ಹಾಗಾದ್ರೆ ಯಾವಾಗ ಮಾಡಬೇಕು ಪೂಜೆ? ಯಾವಾಗ ಬೇಕಾದ್ರೂ ಮಾಡಬಹುದು. ಕೃಷ್ಣ ಪಕ್ಷದಲ್ಲಿ ಮಾಡಬಹುದು, ಶುಕ್ಲ ಪಕ್ಷದಲ್ಲಿ ಮಾಡಬಹುದು, ಹುಡುಗಲ್ಲಿ ಮಾಡಬಹುದು, ಅಮಾವಾಸ್ಯೆಯಲ್ಲಿ ಮಾಡಬಹುದು, ಪಾಠ್ಯದಲ್ಲಿ ಮಾಡಬಹುದು, ಪ್ರತಿಪತ್ನಲ್ಲಿ ಮಾಡಬಹುದು. ಅಷ್ಟೇ ಯಾಕಯ್ಯ, ಯಾವುದೇ ಸಹಿತ ಗ್ರಹಣ ಹಿಡಿದಂತಹ ಸಮಯದಲ್ಲೂ ಸಹಿತ ಮಾಡಬಹುದು. ಅಂತ ದಿನ ಇಂಥ ದಿನ ಅಂತ ಯಾವುದೇ ಸಹಿತ ದಿನಗಳ ಬೇಕಾಗಿಲ್ಲ, ಯಾವಾಗ ಬೇಕಾದ್ರೂ ಮಾಡಬಹುದು. ಯಾರು ಮಾಡಬಹುದು ಅಂತ ಯಾರು ಬೇಕಾದ್ರೂ ಮಾಡಬಹುದು. ಮಕ್ಕಳು ಮಾಡಬಹುದು, ವೃದ್ಧರು ಮಾಡಬಹುದು, ವಯಸ್ಸಾದವರು ಮಾಡಬಹುದು, ದಂಪತಿಗಳು ಮಾಡಬಹುದು, ಗಂಡಸರು ಮಾಡಬಹುದು, ಹೆಂಗಸರು ಮಾಡಬಹುದು. ಅವ್ರಿವರು ಅಂತ ಯಾರು ಭೇದ ಭಾವ ಇಲ್ಲ. ಭಕ್ತಿಯಿಂದ ಯಾರು ಬೇಕಾದ್ರೂ ನಾನು ಅರ್ಚನೆಯನ್ನ ಮಾಡಬಹುದು. ಸರಿ, ಎಲ್ಲ ಮಾಡಬಹುದು ಪೂಜೆಯನ್ನ.
ಎಲ್ಲ ಬೇಕಾದ್ರೂ ಮಾಡಬಹುದು. ಮನೆ ಒಳಗ್ ಮಾಡಬಹುದು, ಮನೆ ಹೊರಗೆ ಮಾಡಬಹುದು, ಅವರ ಜಮೀನಲ್ಲಿ ಮಾಡಬಹುದು, ನದಿ ತೀರದಲ್ಲಿ ಮಾಡಬಹುದು, ದೇವಾಲಯದಲ್ಲಿ ಮಾಡಬಹುದು, ಮರಳಗಟ್ಟೆಯಲ್ಲಿ ಸಹಿತ ಮಾಡಬಹುದು, ಸಂಸದರಲ್ಲಿ ಸಹಿತ ಮಾಡಬಹುದು. ಅಲ್ಲಿ ಇಲ್ಲಿ ಅಂತ ಎಲ್ಲೂ ಸಹಿತ ಇಲ್ಲಪ್ಪ, ಜಾಗ ಎಲ್ಲಿ ಬೇಕಾದರೂ ಸಹಿತ ಮಾಡಬಹುದು. ಯಾರು ಬೇಕಾದ್ರೂ ಮಾಡಬಹುದು, ಎಲ್ಲಿ ಬೇಕಾದ್ರೂ ಮಾಡಬಹುದು, ಯಾವಾಗ ಬೇಕಾದ್ರೂ ಸಹಿತ ಮಾಡಬಹುದು. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಹೇಗೆ ಬೇಕಾದ್ರೂ ಸಹಿತ ಮಾಡಬಹುದು. ಬರೀ ಭಕ್ತಿಭಾವ ಶ್ರದ್ಧೆಗಳನ್ನು ಸಹಿತ ತುಂಬಿ ಯಾರು ಸಹಿತ ನನ್ನನ್ನು ಪೂಜೆ ಮಾಡ್ತಾರೋ ಅವರಿಗೆ ನಾನು ಸಕಲ ಇಷ್ಟಾರ್ಥಗಳನ್ನು ಸಹಿತ ಸಿದ್ಧಿಸ್ತೀನಿ ಅಂತ ಕೇಳಿದೆ. ಇದನ್ನ ಕೇಳಿ ನಾರದರಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟು ಕೇಳ್ಕೊಂಡು ಸುಮ್ಮನೆ ವಾಪಸ್ ಬಂದಿರೋರು, ನಾರದರು ಸಹಿತ ಕೇಳಲ್ಲ. ಇದು ಪೂಜೆ ಅಲ್ಲ, ಇದು ಪ್ರೂಫ್ ಮೆಥಡ್ ಅಲ್ಲ, ಹೌದು ನಾನು ಟೆಸ್ಟಿಮೋನಿ ಕೊಡು ಅಂತ ಕೇಳ್ತಾರೆ. ಈ ಪೂಜೆಯನ್ನು ಮಾಡಿ ಯಾರು ಉದ್ಧಾರ ಆಗಿದ್ರೆ ಅವ್ರಿಗೆ ಯಾವ್ದಾರ ಒಂದು ಎಕ್ಸಾಂಪಲ್ ಇದ್ರೆ ನನಗೆ ದಯವಿಟ್ಟು ಉದಾಹರಣೆ ಕೊಡಬೇಕು ಅಂತ ಹೇಳ್ತಾರೆ. ಸರಿ ನಾರದ ಹೇಳ್ತೀನಿ ಕೇಳು. ಹಿಂದೆ ಕಾಶಿ ಪಟ್ಟಣದಲ್ಲಿ ಒಬ್ಬ ದರಿದ್ರನಾದಂತಹ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ. ದರಿದ್ರನಾದಂತಹ ಬಡವನಾದಂತಹ ಬ್ರಾಹ್ಮಣ ಭಿಕ್ಷೆಯನ್ನು ಬೇಡಿ ಜೀವನ ಮಾಡ್ತಾ ಇದ್ದಾರೆ. ವೇದಾಧ್ಯಾಯವಾಗಿ ವಿದ್ಯೆಯನ್ನು ಕಲಿತು ಸರಸ್ವತಿ ಅನುಗ್ರಹ ಇದೆ, ಪಾಪ ಲಕ್ಷ್ಮಿ ಅನುಗ್ರಹ ಇಲ್ಲ, ಬರಿಗೈ ದಾಸ ಇಲ್ಲ ಪಾಪ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಾಶಿ ನಗರದಲ್ಲಿ ಗಂಗಾ ತಳದಲ್ಲಿ ಮರದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ. 3 ದಿನ ಆಗಿದೆ, ಯಾವ ಭಿಕ್ಷೆಯನ್ನು ಹುಟ್ಟಿಲ್ಲ ಮನೆಯಲ್ಲಿ. ಪಾಪ ಅವನ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ. ಮೇಲೆ ಸುಡುವಂತಹ ಬಿಸಿಲು, ಕೆಳಗ ಕಾದು ಮರಳು. ಇವ್ರ ಮೇಲೆ ಆ ಬ್ರಾಹ್ಮಣ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ತುಂಬಾ ದೈನ್ಯ ಭಾವದಿಂದ ಅಲ್ಲಿ ಕಾಶಿ ವಿಶ್ವನಾಥನನ್ನ ಧ್ಯಾನ ಮಾಡ್ತಾ ಆಕಾಶ ನೋಡಿ ಪ್ರಾರ್ಥನೆ ಮಾಡ್ತಾನೆ. ಭಗವಂತ, ಯಾವ ತಪ್ಪಿ ನನಗೆ ಶಿಕ್ಷೆ ಕೊಡ್ತಾ ಇದೆಯಪ್ಪ, ನನಗಲ್ಲದೇ ಇದ್ರು ಸಹಿತ ಮನೆಯಲ್ಲಿರುವಂತಹ ನನ್ನ ಹೆಂಡತಿ ಮಕ್ಕಳಿಗಾದ್ರೂ ಸಹಿತ ಇಡೀ ಭಿಕ್ಷೆಯನ್ನು ಸಹಿತ ಹುಟ್ಟಂಗ್ ಮಾಡತಂದೆ ಅಂತ. ಅವನು ಯಾವಾಗ ತನ್ನ ಮಾತಿನಲ್ಲಿ ಸಹಿತ ತನ್ನ ಭಗವನಲ್ಲಿ ಇಟ್ಟತಕ್ಕಂತಹ ಪ್ರಾರ್ಥನೆಯಲ್ಲಿ ನಿರ್ವಾಣ ಸ್ಥಿತಿಯನ್ನ ಮುಟ್ಟುತ್ತಾನೆ, ಅವಾಗ ತಕ್ಕಂತ ಭಗವಂತ ಒಂದು ವೃದ್ಧನ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಶ್ರೀಮನ್ ನಾರಾಯಣ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದು, ಏನಯ್ಯ ಬ್ರಾಹ್ಮಣ, ತುಂಬಾ ಕಷ್ಟ ಆಗಿದೆ ನಿನಗೆ, ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನಂತ ಉಪದೇಶ ನೀನು ಮಾಡ್ತಾ ಇದ್ದೀನಿ, ಆ ವ್ರತವನ್ನು ನೀನು ಮಾಡಬಹುದು ಅಂತ ಹೇಳ್ತಾರೆ. ಬ್ರಾಹ್ಮಣನಾದಂಥವನಿಗೆ ಮುಳುಗ್ತಾ ಇದ್ದಂಥವನಿಗೆ ಒಂದು ಹುಲ್ಲು ಕೊಟ್ಟಿ ಆಸರೆಯಲ್ಲಿ ಸಿಕ್ಕಂತ ಆಗ್ತದೆ. ಆಯ್ತು ಸ್ವಾಮಿ, ನೀವು ಹೇಳುವಂತ ವ್ರತವನ್ನ ಯಾವ ರೀತಿಯಲ್ಲಿ ನಾರದರಿಗೆ ಉಪದೇಶ ಮಾಡಿದ್ರು ಅದೇ ರೀತಿಯ ನಾನು ಉಪದೇಶವನ್ನ ಮಾಡ್ತಾನೆ. ಅದನ್ನ ಕೇಳಿಕೊಂಡು ಬ್ರಾಹ್ಮಣ ಅವರಿಗೆ ನಮಸ್ಕಾರವನ್ನು ಮಾಡಬಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ತಾನೆ. ಬೇಕಾದಾಗ ಇವನಿಗೆ ತಿನ್ನಕ್ ಮನೆಯಲ್ಲಿ ಏನೂ ಇಲ್ಲ, ಇವನು ಪೂಜೆ ಅಲ್ಲಿ ಬೇಕಾದಂತ ಅಲ್ಲಿಂದ ಇಲ್ಲಿಂದ ತರದು ಹೆಣ್ಣಾಗ ಭಗವಂತನ ಪ್ರತಿಜ್ಞೆ ಮಾಡ್ತಾನೆ, ಸಂಕಲ್ಪವನ್ನು ಮಾಡ್ತಾನೆ. ಯಾಕೆ ಅಂತಂದ್ರೆ, ಶ್ರೇಯತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯ ಕರ್ತಂತ. ಆರು ಎಲ್ಲಿ ಹೊತ್ತು ಅಲ್ಲಿ ಏಳನೇದಾಗಿ ಭಗವಂತ ಒಂದು ಸಹಾಯವನ್ನು ಮಾಡ್ತಾನೆ ಅಂತ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ. ಶ್ರೇಯತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯ. ಉದ್ಯಮ ಅಂದ್ರೆ ಪ್ರಯತ್ನ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ. ಈ 6 ಯಾರಲ್ಲಿ ಇರುತ್ತೋ, ಯಾರು ಇದನ್ನ ಕಾರ್ಯರೂಪಕ್ಕೆ ತರ್ತಾರೋ ಅವರಿಗೆ ಭಗವಂತ ಸಹಾಯ ಮಾಡ್ತಾನೆ ಅಂತ. ಅದಕ್ಕೆ ಶ್ರೀಮನ್ ನಾರಾಯಣನಾಗಿದ್ದಂತವನು ಕರ್ಮಜ ದೇವತೆ, ಕರ್ಮಕಾರಕ, ಸ್ಥಿತಿಕಾರಕ ಅಂತ ಕೆಲಸವನ್ನ ಮಾಡ್ತಾ ಇರೋದು. ಮೇಂಟೆನೆನ್ಸ್, ಯಾವುದನ್ನ ಮೇಂಟೈನ್ ಮಾಡಬೇಕು, ಸ್ಥಿತಿಯನ್ನ ಮಾಡಬೇಕು, ಕರ್ಮ ದೇವತೆಯನ್ನ ಸಂಪೂರ್ಣ ಕರ್ಮವನ್ನ ಮಾಡ್ತಾ ಇರಬೇಕು. ಯಾರು ಕರ್ಮದಲ್ಲಿ ತತ್ಪರರಾಗಿರ್ತಾರೋ ಅವರಿಗೆ ಲಕ್ಷ್ಮಿ ಕಾಲುತ್ತಾಳೆ ಅಂತ ಶ್ರೀಮನ್ ಲಕ್ಷ್ಮೀ ನಾರಾಯಣರಾದಂತಹ ಅವರ ಒಂದು ಭಾವನೆಯಲ್ಲಿ ಇರುವಂತದ್ದು. ಯಾರು ಕೆಲಸವನ್ನ ಮಾಡ್ತಾರಲ್ಲ, ಯಾರು ದುಡಿಮೆಯಲ್ಲಿ ಇರ್ತಾರ ಅವರಿಗೆ ಲಕ್ಷ್ಮಿ ಕಾಲುತ್ತಾಳೆ ಅಂತ. ಅದಕ್ಕೆ ಯಾರು ಸ್ಥಿತಿಕಾರಕರಾಗಿರ್ತಕ್ಕಂಥ ಮೇಂಟೆನೆನ್ಸ್, ಮ್ಯಾನೇಜ್ ಮಾಡೋದ್ರಿಗೆ ಏನ್ ಬೇಕು, ದುಡ್ಡಿಗೆ ಮ್ಯಾನೇಜ್ ಆಗ್ಬೇಕಂದ್ರೆ ಸಿದ್ಧ ಮಾಡಬಹುದು. ಮ್ಯಾನೇಜ್ ಮಾಡ್ತಾ ಇದ್ದಾಗ ಹಣ ಬರ್ತಾ, ಸಂಪತ್ತು ಬರ್ತಾ ಹೋಗುತ್ತೆ ಪ್ರತಿಯೊಂದು. ಅದಕ್ಕೆ ಅವರಿಗೆ ಆಚಾರದಲ್ಲಿ ಲಯಕಾರಕ ಶ್ರೀ ರುದ್ರದೇವ ಶಿವ ಏನು ಲಯಕಾರಕ. ನಾಶವನ್ನು ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು, ಬಾಂಬ್ ಬ್ಲಾಸ್ಟ್ ಮಾಡೋದು ಹೆಂಗೆ, ತುಂಬಾ ಶಕ್ತಿಯನ್ನ ಸಣ್ಣ ಜಾಗದಲ್ಲಿ ಇಡಬೇಕು. ತುಂಬಾ ಶಕ್ತಿಯನ್ನ ಸಣ್ಣ ಜಾಗದಲ್ಲಿ ಇಟ್ಟು ಬಿಟ್ರೆ ಅದು ನಾಶ ಆಗೋಗುತ್ತೆ. ಅದಕ್ಕೆ ಶಕ್ತಿ ರೂಪಗಳಾದಂತಹ ಪಾರ್ವತಿ ಶಿವನ ಜೊತೆಗೆ ಸೃಷ್ಟಿ, ಶ್ರೀ ಬ್ರಹ್ಮ ಮಾಡಬೇಕು. ಒಂದು ಸೃಷ್ಟಿ ಮಾಡಬೇಕು ಅಂದ್ರೆ ಏನ್ ಬೇಕು, ಈ ಒಂದು ಸೃಷ್ಟಿಯನ್ನ ಮಾಡಬೇಕು, ಮನೆಯಲ್ಲಿ ಒಂದು ಅಡಿಗೆಯನ್ನ ಮಾಡಬೇಕು ಅಂದ್ರೆ ಏನ್ ಬೇಕು, ಅಡಿಗೆ ಬೇಕಾದ್ರೆ ಜ್ಞಾನ ಬೇಕಲ್ಲ, ಜ್ಞಾನ ಇದ್ರೆ ಸೃಷ್ಟಿ ಆಗಲ್ಲ. ಆ ಜ್ಞಾನ ದೇವತೆಯಾದಂತಹ ಸರಸ್ವತಿ ಬ್ರಹ್ಮನ ರೂಪಿ. ಈ ರೀತಿಯಲ್ಲಿ ಕರ್ಮ ದೇವತೆಯಾದಂತಹ ಮಹಾವಿಷ್ಣು ಯಾವಾಗ ಹೇಳ್ತಾನೆ, ಆ ಉಪದೇಶವನ್ನು ಕೇಳಿ ಆ ಬ್ರಾಹ್ಮಣ ಸಂಕಲ್ಪವನ್ನು ಮಾಡಿ ಹೋಗ್ತಾನೆ. ಆ ಸಂಕಲ್ಪದಲ್ಲಿ ಇರುವಂತಹ ಶಕ್ತಿಯಿಂದಾಗಿ ಅವನು ಭಿಕ್ಷೆ ಬಿಡ್ತಾ ಹೋದಾಗ ಹೆಚ್ಚು ಭಿಕ್ಷೆ ಪ್ರಾಪ್ತಿಯಾಗುತ್ತೆ. ಆ ಭಿಕ್ಷೆಯನ್ನು ತಗೊಂಡು ಅವನ ಮನೆಗೆ ಹೋಗ್ಬಿಟ್ಟು ಆ ಬಂದಿರತಕ್ಕಂತಹ ಒಂದು ಸ್ವಲ್ಪವಾದಂತಹ ಭಿಕ್ಷೆಯಲ್ಲೇ ಸಹಿತ ಪೂಜೆಗೆ ಬೇಕಾದಂತಹ ಅನುಕೂಲಗಳನ್ನ ಮಾಡಿಕೊಂಡು ತನ್ನ ಪರಿವಾರದೊಂದಿಗೆ ಸೇರಿ ಪೂಜೆಯನ್ನ ಮಾಡ್ತಾನೆ. ಆ ಪೂಜೆಯ ವರ ಪ್ರಭಾವದಿಂದಾಗಿ ಅವನ ದರಿದ್ರತನವೆಲ್ಲ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗಿ ಅವನು ಧನ ಸಂಪತ್ತಿಯಿಂದ ಬದುಕ್ತಾನೆ ಅಂತ ನಮ್ಮ ಮಾತನ್ನ ಶ್ರೀಮನ್ ನಾರದರಿಗೆ ಹೇಳಿದ್ರು. ಇದನ್ನು ಕೇಳಿ ನಾರದರಿಗೆ ಬಹಳ ಸಂತೋಷ ಆಗುತ್ತೆ. ನನಗೆ ಬಹಳ ಸಂತೋಷ ಆಯ್ತಪ್ಪ, ಈ ರೀತಿಯಾಗಿ ಒಬ್ಬರು ಸಹಿತ ನಿಮ್ಮನ್ನ ನಂಬಿ ಉದ್ಧಾರ ಆದ್ರು ಅಂತ ಕೇಳಿ. ಇನ್ನೊಬ್ರು ಯಾರಾದ್ರೂ ಸಹಿತ ಇದ್ರೆ ಅವ್ರ ಕಥೆನೂ ಸಹಿತ ಹೇಳ್ತೀಯ. ಒಂದಕ್ಕಿಂತ 2 ಬಹಳ ಮುಖ್ಯ. ನಾರದರಿಗೆ ಕನ್ಫರ್ಮ್ ಆಗ್ಬೇಕು. ಯಾಕಂದ್ರೆ ನಾರದ್ ಬಂದು ಎಲ್ರಿಗೂ ಹೇಳ್ಬೇಕು, ಎಲ್ರು ಮಾತು ಕೇಳಿ ನಿನ್ ಮಾತು ಕೇಳಿ ಪೂಜೆ ಮಾಡ್ಬೇಕಪ್ಪ, ನಾರದ ನಮಗೇನು ಸಹಿತ ಉದ್ಧಾರ ಆಗಿಲ್ಲ, ಸತ್ಯನಾರಾಯಣ ಸ್ವಾಮಿ ನಂಬಿ ಅಂತ ಹೇಳ್ಬಾರ್ದು. ಅದಕ್ಕೆ ಇನ್ನೊಂದ್ಸರಿ ಕೇಳ್ತಾರೆ ಏನು ಅಂತ ಶ್ರೀಮನ್ ನಾರಾಯಣ ಹೇಳ್ತಾ ಹೋಗ್ತಾರೆ.
ಅದೇ ಕಾಶಿ ಪಟ್ಟಣದಲ್ಲಿ ಒಬ್ಬ ಕಟ್ಟಿಗೆ ಮಾಡುವಂತವನಿಂದ ಕಟ್ಟಿಗೆ ಮಾರಿ ಜೀವನವನ್ನು ಮಾಡುವಂತವನು. ಆ ದಿನ ಏನಾಗಿದೆ, ಕಟ್ಟಿಗೆಯನ್ನು ಕರ್ಕೊಂಡು ಕಾಶಿನಗರದ ಬೀದಿಗೆ ಬರ್ತಾ ಇದ್ದಾನೆ. ಬಹಳ ಬಿಸಿಲು ದಣಿವಾಗ್ಬಿಟ್ಟಿದೆ, ದಾಹ ಆಗ್ತಾ ಇದೆ. ಒಬ್ಬ ಮನೆ ಮುಂದೆ ಕಟ್ಟಿಗೆ ಹೊರೆಯನ್ನು ಇರಿಸಿ ನೆರಳಲ್ಲಿ ಕುತ್ಕೊಂಡು ಸ್ವಲ್ಪ ನೀರು ಕೊಡಿ ಅಂತ ಕೇಳ್ತಾನೆ. ಅವತ್ತಿನ ದಿನ ನೋಡಿದ್ರೆ ಅದು ಯಾರೋ ಪೂಜೆ ನಡೀತಾ ಇರುತ್ತೆ, ಆ ಮನೆಯಲ್ಲಿ ಅಲ್ಲಿ ಕೂತಿರ್ತಾರೆ. ಆ ಧರ್ಮ ಕರ್ಮಾರ್ಥವಾಗಿ ಅವನ ಪುಣ್ಯದ ಬಲ ಹೇಗಿತ್ತು, ಅವತ್ತಿನ ದಿನ ಇವನು ಈ ಬ್ರಾಹ್ಮಣ ಮನೆಗೆ ಹೋಗಿರ್ತಾನೆ. ಅವತ್ತು ಹುಣ್ಣಿಮೆ, ಅವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ದಾನೆ. ನೀರು ತಂದು ಕೊಟ್ಟು ಒಳಗ ಒಂದು ಸ್ವಲ್ಪ ಪೂಜೆ ಆಗ್ತದೆ, ಸ್ವಲ್ಪ ಕುಡಿದು ಪೂಜೆ ಮುಗಿದ ಪ್ರಸಾದವನ್ನು ಕೊಟ್ಟು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗುವ. ಸರಿ ಅಂತ ಬ್ರಾಹ್ಮಣ ಕಟ್ಟಿಗೆ ಮಾಡೋರು ಕೂರ್ತಾನೆ. ಪೂಜೆಯನ್ನ ಮುಗಿದ ಮೇಲೆ ಪ್ರಸಾದವನ್ನು ಕೊಡ್ತಾರೆ. ಅಲ್ಲಿ ಬಹಳ ಸಂತೋಷ ಆಗುತ್ತೆ ಕಟ್ಟಿಗೆ ಮಾಡೋರಿಗೆ. ಸ್ವಾಮಿ ಏನ್ ಪೂಜೆ ಮಾಡ್ತಾ ಇದ್ದಾರೆ? ಸ್ವಾಮಿ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ತುಂಬಾ ಬಡತನದಲ್ಲಿನಪ್ಪ, ಮುಂದೆ ಸಹಿತ ಅವರು ಪುಣ್ಯ ಉಪದೇಶವನ್ನು ಮಾಡಿದ್ರು. ಆ ಉಪದೇಶ ತಕ್ಕಂತೆ ಪೂಜೆಯನ್ನ ಮಾಡದೆ ಇವತ್ತು ತುಂಬಾ ಸಂತೋಷದಿಂದ ಸದೃಪ್ತಿಯಿಂದ ನನ್ನ ಮಕ್ಕಳ ಜೊತೆಗೆ ಹೆಂಡತಿ ಮಕ್ಕಳ ಜೊತೆಗೆ ಸಂಸ್ಕೃತ ಬದುಕ್ತಾ ಇದೆ. ನಾನು ಆ ಪೂಜೆಯನ್ನ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು, ಮಾಡೋದು ಅಂತ ಮಾಡೋ ವಿಧಾನ ನೋಡಿ, ಇನ್ನು ಮಾಡೋ ವಿಧಾನ ಅಂತ ಬೋಧಿಸ್ತಾರೆ. ಕಟ್ಟಿಗೆ ಮಾಡುವಂತ ಮನಸ್ಸಿನ ಸಂಕಲ್ಪವನ್ನು ಮಾಡ್ತಾರೆ, ನಾನು ಪೂಜೆಯನ್ನ ಮಾಡಬೇಕು ಅಂತ. ಯಾವ ರೀತಿಯಲ್ಲಿ ಭಗವಂತ ಯಾರ ಮನಸ್ಸಿನಲ್ಲಿ ಯಾವ ರೀತಿಯ ಸಂಕಲ್ಪಗಳನ್ನು ತಂದುಕೊಟ್ಟಾರೆ ಅಂತ ಹೇಳಕ್ಕಾಗಲ್ಲ. ಯಾವಾಗ ಆ ತರದಲ್ಲಿ ಸಹಿತ ಸಂಕಲ್ಪವನ್ನು ಮಾಡಿದ ಅವ್ರು ಕಟ್ಟಿಗೆ ಮಾಡಕ್ ಹೋದಾಗ ತುಂಬಾ ದುಪ್ಪಟ್ಟ ಹಣಕ್ಕೆ ಸಹಿತ ಆ ಕಟ್ಟಿಗೆ ಮಾರಾಟ ಆಗುತ್ತೆ. ಅದನ್ನು ಸತ್ಯನಾರಾಯಣ ಸ್ವಾಮಿ ಅನುಗ್ರಹವೇ ತಿಳಿದಂತವನು ಆ ಬಂದಂತ ಹಣದಲ್ಲಿ ಸಹಿತ ಪೂಜೆ ಪರಿಹಾರಗಳನ್ನು ಎಲ್ಲವೂ ಸಹಿತ ತಗೊಂಡು ಬಂದು ತನ್ನ ಮನೆ ಮಡದಿ ಮತ್ತು ಆಮೇಲೆ ತನ್ನ ಬಂಧು ಬಾಂಧವರಿಗೆ ಕೂಡಿ ಪೂಜೆಯನ್ನ ಮಾಡ್ತಾನೆ. ಆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಫಲದಿಂದ ಅವರು ಇಹದಲ್ಲಿ ಎಲ್ಲ ಸುಖಗಳನ್ನ ಭೋಗಗಳನ್ನ ಅನುಭವಿಸಿ ಪರದಲ್ಲಿ ಸಹಿತ ವೈಕುಂಠ ಪ್ರಾಪ್ತಿಯಾಗಿ ವಿಷ್ಣು ಸಾಹಿತ್ಯವನ್ನೇ ಹೊಂದುತ್ತಾ ಮಾತನ್ನ ಶ್ರೀಮನ್ನಾರಾಯಣನಿದ್ದಂತಹವನು ನಾರದನಿಗೆ ಬೋಧಿಸಿದರು ಅನ್ನುವಂತಹ ಮಾತನ್ನ ಶೌನಕಾದಿ ಮಹರ್ಷಿಗೆ ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸತ್ಯನಾರಾಯಣ ಸ್ಮೃತಕಥೆಯಲ್ಲಿ ಮೊದಲನೇ ಅಧ್ಯಾಯವು ಸಂಪೂರ್ಣವಾಯಿತು. ಜಯ ಸತ್ಯನಾರಾಯಣ, ಜಯ ಸತ್ಯಭಾಮೇಶ, ಜಯ ಸತ್ಯ ಲಕ್ಷ್ಮೀ ಪತಯೇ, ಜಯತು ಜಯತು. भर्गो देवस्य धीमहि धियो सत्यं सत्यं सिञ्चयामि ह्यं प्राणाय स्वाहां समानाय स्वाहा. ब्रह्मणे नमो नमः. कदलीफल भोगे फलताम्बूलं निवेदयामि. मङ्गलं कौसलेन्द्राय महनीयगुणात्मने चतुर्थी नरोदाय सार्वभौमाय मङ्गलम्. वेद वेदान्त वैद्याय एकश्चानमूर्तये हंसमोहन रूपाय पुण्यश्लोकाय मङ्गलम्. जय इंदिरारमण ಗೋವಿಂದ ಗೋವಿಂದ. ನಮಸ್ಕಾರವನ್ನು ಮಾಡಿಕೊಳ್ಳಿ. ನೋಡಿ ಎಲ್ಲ ಸಹಿತ. ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಯ ಶುಭ ಕಾರ್ಯಕ್ರಮಕ್ಕೆ ಫೋಟೋದವರು ವಿಡಿಯೋದವರು ಬೇಕೇ? ಹಾಗಿದ್ದರೆ ನಾಗರಬಾವಿಯಲ್ಲಿ ಸುತ್ತಮುತ್ತ ಇರುವವರಿಗೆ ಬಹಳ ಅನುಕೂಲವಾಗುತ್ತದೆ. ಮೇಲುಗಡೆ ಇರತಕ್ಕಂತಹ ನಂಬರಿಗೆ ಫೋನ್ ಮಾಡಿ ನಾಗರಬಾವಿ, ಹೆಸರು ರಾಮು ಅವರು ಬುಕ್ ಮಾಡಿಕೊಳ್ಳಬಹುದು. ಧನ್ಯವಾದ.